ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಿಮ್ಮಡಿಯನ್ನು ಕೈಯಿರಿಸಿ ಹಸ್ತಗಳನ್ನು ವಾಪಸ್ ಹಿಂದೆ ಪ್ರಯತ್ನ ಮಾಡ್ತಾ ಹೋಗಿ ಕಲಿಬೇಕು, ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಯೋಗ ಅಂತ ಹೇಳಿದ್ರೆ ಕೇವಲ ಅದು ಒಂದು ದೈಹಿಕವಾದಂಥ ಕಸರತ್ತಲ್ಲ. ಯೋಗ ಅಂತ ಹೇಳಿದ್ರೆ ಕೇವಲ ಶಾರೀರಿಕವಾದಂಥ ವ್ಯಾಯಾಮ ಅಲ್ಲ. ಯೋಗ ಅನ್ನುವಂಥದ್ದು ಪ್ರತಿಯೊಬ್ಬ ಬದುಕಿನ ಒಂದು ಜೀವನದ ಕ್ರಮ ಆಗಬೇಕು. ಕೈಯನ್ನು ವಾಪಸ್ ತೆಗೆದು ಕಾಲನ್ನು ತಲೆ ಮೇಲೆ ಒಳಗಡೆ ಹಿಡ್ಕೊಂಡು ಮೌನ ಮುಕ್ತ ಅಂದ್ರೆ ಒಳಗಡೆ ಇರ್ತಕ್ಕಂಥ ಕೆಂಟು ಗಾಡಿನ ಹೊರಗಡೆ ಅವ್ರು ಆರಾಮಾಗಿ ಬಂದಿಗೆ ಇದನ್ನು ಮಾಡೋದ್ರಿಂದ ಬೊಜ್ಜು ಮಾಡಬೇಕು, ಒಳ್ಳೆ ಆಗ್ತದೆ. ಇದನ್ನು ಕೆಳಗಡೆ ಇಳಿಸಿ ಮತ್ತೆ ಮಕರಾಂತಕ್ಕೆ ಬಂದು ಊಟದ ಪದ್ಧತಿಗಳ ಮೇಲೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಇವತ್ತು ಮಕ್ಕಳು ತಿಂತಕ್ಕಂಥ ಊಟ, ಅದರ ಪರಿಣಾಮ ದೇಹದ ಮೇಲೆ, ಅಂಗಾಂಗಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಪರಿಣಾಮಗಳ ಬಗ್ಗೆ ನಾವು ಯೋಚನೆ ಮಾಡಿದಾಗ ಯೋಗಾಭ್ಯಾಸದಿಂದ ಅದಕ್ಕೆ ಯಾವ ರೀತಿ ನಾವು ಒಂದು ರೀತಿ ದಂಡನೆ ಮಾಡ್ತಕ್ಕಂಥದ್ರ ಜೊತೆಗೆ ಆ ಅಂಗಾಂಗಗಳ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳಿಂದ ವಿಮುಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥದ್ದು ನಮಗೂ ನಿಮ್ಗೆ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಅಧಿಕಾರಿಗಳಾದಂತಹ ಶಿಲ್ಪನಾಥ್ ಮೇಡಮ್ ರವರಿಗೆ ಈ ಆಸನ ಶಶಂಕಾಸನ ಮೊದಲ ಆಸನ. ಮೆಡಿಟೇಷನ್ ಇನ್ವಾಲ್ವ್ ಇರುತ್ತೆ, ಫಿಸಿಕಲ್ ಎಕ್ಸರ್ಸೈಸಸ್ ಇನ್ವಾಲ್ವ್ ಇರುತ್ತೆ, ಬ್ಯಾಲೆನ್ಸ್ ಅಂಡ್ ಸ್ಟ್ಯಾಮಿನಾ, ಫ್ಲೆಕ್ಸಿಬಿಲಿಟಿ, ಪ್ರತಿಯೊಂದಕ್ಕೂ ಯೋಗ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಚಾಮರಾಜನಗರ ಕೂಡ ಹಸಿರು ಚಾಮರಾಜನಗರ, ಚೆಲುವ ಚಾಮರಾಜನಗರ ಅಂತ ಹೇಳ್ತೀವಿ. ಚಾಮರಾಜನಗರನ ಕೂಡ ಆರೋಗ್ಯಕರ ಚಾಮರಾಜನಗರ ಮಾಡೋದು ನಮ್ಮ ಕೈನಲ್ಲಿದೆ. ಇವತ್ತಿನ ದಿನ ಒಂದು ಪಣ ತೊಟ್ಟು ನಮ್ಮ ಆರೋಗ್ಯ, ನಮ್ಮ ಮನೆಯವರ ಆರೋಗ್ಯ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆರೋಗ್ಯ, ನಮ್ಮ ಒಂದು ಕಮ್ಯುನಿಟಿಯ ಆರೋಗ್ಯನ ಯಾವಾಗಲೂ ಕಾಪಾಡೋಣ. ನಾವು ಚೆನ್ನಾಗಿದ್ರೆ ಮಾತ್ರ ನಾವು ಕೂಡ ನಮ್ಮ ಒಂದು ಜಿಲ್ಲೆಗೆ ಮತ್ತೆ ನಮ್ಮ ಒಂದು ದೇಶಕ್ಕೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಅಂತ. ಮುದ್ರೆಯಲ್ಲಿ ಸಹಜ ಶಶಂಕಾಸನ ಇದು ಸಹ ಸಾಕಬೇಕು. ಆಯೋಜನೆಯನ್ನ ತಾವೆಲ್ಲರೂ ಸೇರಿ ಮಾಡಿದರೆ ನಮ್ಮಲ್ಲಿ ನಮ್ಮ ಒಂದು ಕಳಕಳಿ ಮನವಿ, ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ, ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ವಾರದಲ್ಲಿ ಒಂದಿನ ಪ್ರತಿ ಶನಿವಾರ 1 ಗಂಟೆಗಳ ಕಾಲ ಯೋಗ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಬಹುಶಃ ನಮಗನ್ನಿಸ್ತದ ನಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಈ ಯೋಗ ಆಸಕ್ತಿ ಬೆಳೀತದಾಗ್ತಕ್ಕಂಥ ಮಾತನ್ನು ಹೇಳಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.